ಆಗಸ್ಟ್ 13ರಂದು ಬಂದ್ ಇರುತ್ತಾ ಇಲ್ವಾ? ಗುರುವಾರ ಬಸ್ಗಳು ರಸ್ತೆಗೆ ಇಳಿಯುತ್ವಾ ಇಲ್ವಾ? ಶಾಲೆಗಳು ಓಪನ್ ಇರುತ್ವಾ ಇಲ್ವಾ? ಬೆಂಗಳೂರಿಗರನ್ನ ಕಾಡ್ತಿರೋ ಪ್ರಶ್ನೆಗಳು ಇವು. ಇದೇ ಪ್ರಶ್ನೆಗಳಿಗೆ ಹೋರಾಟಗಾರರು ಬಳಿಯೂ ಉತ್ತರ ಇಲ್ಲ. ಒಬ್ರು ಬಂದಂತ ಹೇಳಿದ್ರೆ ಮತ್ತೊಬ್ರು ನಾಳೆ ಹೇಳ್ತೀವಿ ಅಂದಿದ್ದಾರೆ. ಇದರ ನಡುವೆ ಖಾಸಗಿ ಶಾಲೆಗಳ ಒಕ್ಕೂಟ ಅದೊಂದು ನಿರ್ಧಾರಕ್ಕೆ ಬಂದಿದೆ. ನಾವು ಬಂದ್ ಮಾಡೇ ಮಾಡ್ತೀವಿ, ಬೇರೆ ಮಾತಿಲ್ಲ. ಬಂದ್ ಮಾಡೇ ಮಾಡ್ತೀವಿ. ವಾಟಾಳ್ ನಾಗರಾಜ್ ಅವರ ಜೊತೆನೂ ಸಹ ನಾವೆಲ್ಲ ಚರ್ಚೆಯನ್ನು ಮಾಡಿ ಯೋಚನೆ ಮಾಡಿ ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಬಂದ್ 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 ಅಂತ ವಾಟಾಳ್ ಗುಡುಕ್ತಿದ್ರೆ ಮೀಟಿಂಗ್ ಮಾಡಿ ನಿರ್ಧಾರ ಅಂತ ಕರವೇ ಹೇಳ್ತಿದೆ. ಇದರ ನಡುವೆ ಬಂದ್ಗೆ ನೀಡಿದ್ದ ಬೆಂಬಲವನ್ನ ಕ್ಯಾಂಪ್ಸ್ ಹಿಂಪಡೆದಿದೆ. ಬಂದ್ಗೆ ಒಂದೇ ದಿನ ಬಾಕಿ ಉಳಿದಿದ್ದು ನಾಳೆ ಬಂದ್ ಭವಿಷ್ಯ ನಿರ್ಧಾರವಾಗಲಿದೆ. ಕರ್ನಾಟಕ ಬಂದ್ಗೆ ಒಂದೇ ದಿನ ಬಾಕಿ. ಬಂದ್ ಮಾಡೇ ಮಾಡ್ತೀವಿ ಎಂದ ವಾಟಾಳ್. ಕಾವೇರಿ ನೀರು ತಮಿಳುನಾಡಿಗೆ ಹರಿಸಬಾರದು ಅಂತ ಆಗ್ರಹಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಆಗಸ್ಟ್ 13ರಂದು ಇಡೀ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ವಿಷಯ ಏನು ಅಂದ್ರೆ, ಬಂದ್ಗೆ ಕರೆ ನೀಡೋ ದಿನ ಕಾವೇರಿ ಹೋರಾಟದ ಕಿಚ್ಚು ಜೋರಾಗಿತ್ತು. ಆದ್ರೆ ನಿನ್ನೆವರೆಗೂ ಆ ಕಿಚ್ಚಿರ್ಲಿಲ್ಲ. ಹೀಗಾಗಿ ಹಲವು ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿದಿದ್ವು. ಆದ್ರೆ ವಾಟಾಳ್ ನಾಗರಾಜ್ ಮಾತ್ರ ಬಂದ್ ಮಾಡೇ ಮಾಡ್ತೀವಿ ಅಂತಿದ್ದಾರೆ. ನೆನ್ನೆ ಅತ್ತಿಬೆಲೆ ಬಳಿ ಪ್ರತಿಭಟನೆ ನಡೆಸಿ ಬಂದ್ ಬಗ್ಗೆ ಜಾಗೃತಿ ಮೂಡಿಸಿದ್ದ ವಾಟಾಳ್ ಇಂದು ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ್ರು. ಗುರುವಾರ ಸಂಪೂರ್ಣ ಕರ್ನಾಟಕ ಬಂದ್ ಅಂತ ಮತ್ತೊಮ್ಮೆ ಹೇಳಿದ್ದಾರೆ. ನಾವು ಬಂದ್ ಮಾಡೇ ಮಾಡ್ತೀವಿ, ಬೇರೆ ಮಾತಿಲ್ಲ. ಬಂದ್ ಮಾಡೇ ಮಾಡ್ತೀವಿ. ಯಾರು ಬೆಂಬಲ ಕೊಡೋದು ನನಗೆ ಗೊತ್ತು, ಅವರೆಲ್ಲ ಕೊಡ್ತಾರೆ ನಮಗೆ. ಈ ತರ ಹೇಳಿದ್ದಾರೆ, ಮಾಡ್ತೀವಿ. ನಾನೇ ಕೇಳಿದ್ದೇನೆ. ನಮ್ಮ ಬಂದ್ಗೆ ಇಡೀ ರಾಜ್ಯಾದ್ಯಂತ ಸಾವಿರಾರು ಸಂಘಟನೆಗಳು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬೆಂಬಲ ಕೊಟ್ಟಿದ್ದಾರೆ. ನಾಳೆ ಸಭೆ ನಡೆಸಿ ನಿರ್ಧಾರ ಎಂದ ಕರವೇ. ಇನ್ನು ಕರವೆಯ ಪ್ರವೀಣ್ ಶೆಟ್ಟಿ ನಾಳೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳನ್ನ ನಾಳೆ ಅಥವಾ ನಾಡ್ದು ನಾವು ಸಭೆ ಕರೆದು, ತುರ್ತಾಗಿ ಸಭೆಯನ್ನು ಕರೆದು ವಾಟಾಳ್ ನಾಗರಾಜ್ ಅವರ ಜೊತೆನೂ ಸಹ ನಾವೆಲ್ಲ ಚರ್ಚೆಯನ್ನು ಮಾಡಿ ಯೋಚನೆ ಮಾಡಿ ನಾಡಿದ ಬೆಳಿಗ್ಗೆ ನಿಮಗೆ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀವಿ. ಬಂದ್ಗೆ ನೀಡಿದ ಬೆಂಬಲ ವಾಪಸ್ ಪಡೆದ ಕ್ಯಾಂಪ್ಸ್. ಗುರುವಾರ ಎಂದಿನಂತೆ ಇರಲಿವೆ ಖಾಸಗಿ ಶಾಲಾ ಕಾಲೇಜ್. ಇನ್ನು ಬಂದ್ಗೆ ಬೆಂಬಲ ಸೂಚಿಸಿದ ಕರ್ನಾಟಕ ಖಾಸಗಿ ಶಾಲಾ ಒಕ್ಕೂಟ ಆಗಸ್ಟ್ 13ರಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿತ್ತು. ಆದರೆ SIR ಮತ್ತೆ ವಿಸ್ತರಣೆ ಆಗಿರೋದ್ರಿಂದ ಬಂದ್ಗೆ ನೀಡಿದ ಬೆಂಬಲ ವಾಪಸ್ ಪಡೆದಿದೆ. ಆದರೆ ನೈತಿಕ ಬೆಂಬಲ ಘೋಷಣೆ ಮಾಡಿದ್ದು ಅಂದು ಎಂದಿನಂತೆ ಶಾಲೆಗಳಿರ್ತವೆ ಅಂತ ಹೇಳಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ. ಆದರೆ ಈಗ ಇರ್ತಕ್ಕಂಥ ಪರಿಸ್ಥಿತಿ ಮತ್ತೆ ಈಗಾಗಲೇ ಸರ್ಕಾರ ಮೇಲ್ಮನವಿ ಹೋಗಿರ್ತಕ್ಕಂಥದ್ದು ಮತ್ತೆ ಮಳೆ, ಈ ಎಲ್ಲ ವಿಷಯದ ಜೊತೆಯಲ್ಲಿ SIR ಮತ್ತೆ ಮುಂದೋಗಿರೋದ್ರಿಂದ ಮಕ್ಕಳ ಹಿತದೃಷ್ಟಿಯಿಂದ ಬಂದನ್ನ ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೇವೆ. ಬಂದ್ ಬಗ್ಗೆ ಹೀಗೆ ಗೊಂದಲ ಮುಂದುವರೆದಿದ್ರೆ ಅತ್ತ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕಕ್ಕೆ ಮತ್ತೆ ಬರೆ ಎಳೆದಿದೆ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಎತ್ತಿ ಹಿಡಿದ ಪ್ರಾಧಿಕಾರ. ಕಳೆದ ಜುಲೈ 28ರಂದು ದೆಹಲಿಯಲ್ಲಿ ಸಭೆ ನಡೆಸಿದ್ದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನ ನೀರು ಹರಿಸಿ ಅಂತ ಹೇಳಿತು. ಮಳೆರಾಯನ ಕೃಪೆಯಿಂದಾಗಿ ತಮಿಳುನಾಡಿಗೆ ಅದಕ್ಕೂ ಹೆಚ್ಚಿನ ಪ್ರಮಾಣದ ನೀರು ಹರಿದಿದೆ. ಇಷ್ಟಾದ್ರೂ ತಮಿಳುನಾಡು ತನ್ನ ಖ್ಯಾತೆ ಬಿಟ್ಟಿಲ್ಲ. ಆಗಸ್ಟ್ ತಿಂಗಳ ನೀರಿಗಾಗಿ ಮತ್ತೆ ಸಮಿತಿಯ ಕದ ತಟ್ಟಿತು. ಹೀಗಾಗಿ ಇಂದು ದೆಹಲಿಯಲ್ಲಿ ವರ್ಚುವಲ್ ಸಭೆ ನಡೆಸಿದ ಸಮಿತಿ ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ನಂತೆ 15 ದಿನ ನೀರು ಹರಿಸಿ ಅಂತ ಹೇಳಿದೆ. ಆ ಮೂಲಕ ನಿತ್ಯ 1 TMC ಅಂತೆ 15 ದಿನ 15 TMC ನೀರು ಹರಿಸಲು ಆದೇಶಿಸಿದೆ. ಬೆಳಗ್ಗೆ ಸಮಿತಿ ನೀಡಿದ ಆದೇಶವನ್ನ ಸಂಜೆ ಪ್ರಾಧಿಕಾರ ಕೂಡ ಎತ್ತಿ ಹಿಡಿದಿದೆ.
ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ ಇವತ್ತು ಬೆಳಗ್ಗೆ ನಡೆದಿತ್ತು. ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ನಲ್ಲಿ ಆಗಿರ್ತಕ್ಕಂಥದ್ದು ಏನೋ ನಿರ್ದೇಶನ ಇತ್ತು ಅದನ್ನೇ ಅವರು ರೀಟ್ರೇಟ್ ಮಾಡಿ ಹೇಳಿದ್ದಾರೆ. ಸೊ ಅದರ ಪ್ರಕಾರ 12,000 ಕ್ಯೂಸೆಕ್ಸ್ ನೀರನ್ನು ಬರುವ 15 ದಿನಕ್ಕೆ ಬಿಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಅವರು ಕೊಟ್ಟಿದ್ದಾರೆ. ಕೋರ್ಟ್ ಆದೇಶ ಪಾಲಿಸಬೇಕು, ರೈತರ ಹಿತವನ್ನು ಕಾಪಾಡಬೇಕು. ಸಮಿತಿ ಆದೇಶದ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಡಿಕೆ ಶಿವಕುಮಾರ್, ನಾವು ರೈತರ ಹಿತ ಕಾಪಾಡಬೇಕು, ಕೋರ್ಟ್ ಆದೇಶವನ್ನು ಪಾಲಿಸಬೇಕು, ಜಲಸಂಪನ್ಮೂಲ ಸಚಿವರ ಜೊತೆಗೆ ಚರ್ಚಿಸಿ ನೀರಿನ ಲಭ್ಯತೆ ಗಮನಿಸಿ ಮುಂದಿನ ತೀರ್ಮಾನ ಕೈಗೊಳ್ತೀವಿ ಅಂದ್ರು. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಇವೆರಡು ಕೂಡ ಗಮನ ಇಟ್ಕೊಂಡು ನಮ್ಮ ಇರಿಗೇಷನ್ ಮಿನಿಸ್ಟರು ಎಲ್ಲ ಕೂಡ ನಾವು ಮಾತಾಡಿದ್ವಿ. ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಲು ನಿರ್ಧಾರ. ಸಮಿತಿ ಹಾಗೂ ಪ್ರಾಧಿಕಾರದ ಆದೇಶವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ನಾಳೆ ಸಿಎಂ ಜಲಸಂಪನ್ಮೂಲ ಇಲಾಖೆ ತಾಂತ್ರಿಕ ಸಲಹೆಗಾರರು, ಹಿರಿಯ ವಕೀಲರು, ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂದಿದ್ದಾರೆ. ಶಿವರಾಜ್ ಕುಮಾರ್ ಜೊತೆ ಹರೀಶ್, TV9 ಬೆಂಗಳೂರು.